ನದಿಯಲ್ಲಿ ತೇಲ್ತಾ ಇತ್ತು ಕಂತೆ ಕಂತೆ ನೋಟುಗಳು. ನೋಟುಗಳನ್ನು ಕಂಡು ಜನ ಹಣ ಸಿಕ್ಕಿತೆಂದು ನೋಡಲು ಮುಗಿಬಿದ್ದಿದ್ದಾರೆ. ಆದರೆ ನೋಟುಗಳನ್ನು ಕೈಗೆತ್ತಿಕೊಂಡು ನೋಡಿದಾಗ ಅಸಲಿ ಸತ್ಯ ಬಯಲಾಗಿದೆ. ಹೌದು, ರಾಮನಗರದಲ್ಲಿ ವೃಷಭಾವತಿ ನದಿಯಲ್ಲಿ ಕಂತೆ ಕಂತೆ ಆಟಿಕೆ ನೋಟುಗಳು ಪತ್ತೆಯಾಗಿವೆ. ಅಸಲಿ ನೋಟುಗಳಂತೆಯೇ ಕಾಣುತ್ತಿದ್ದ ಈ ನೋಟುಗಳನ್ನು ಕಂಡು ಸ್ಥಳೀಯರು ಕೆಲಕಾಲ ಗೊಂದಲಕ್ಕೀಡಾಗಿದ್ರು. ರಾಮನಗರದ ಬಿಡದಿ ಸಮೀಪದ ವೃಷಭಾವತಿ ನದಿಯಲ್ಲಿ ಕಂತೆ ಕಂತೆ ನೋಟುಗಳು ಕಂಡು ಬಂದಿವೆ. ನದಿಯಲ್ಲಿ ನೋಟುಗಳ ಕಂತೆಗಳು ತೇಲುತ್ತಿರುವುದನ್ನು ಕಂಡ ಸ್ಥಳೀಯರು ಇವು ನಿಜವಾದ ಹಣ ಇರಬಹುದು ಎಂದು ಭಾವಿಸಿ ನೋಡಲು ಮುಗಿಬಿದ್ದಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಬಿಡದಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನದಿಯಿಂದ ನೋಟುಗಳ ಕಂತೆಗಳನ್ನು ಮೇಲೆತ್ತಿ ಪರಿಶೀಲಿಸಿದಾಗ ಪೊಲೀಸರಿಗೂ ಅಚ್ಚರಿ ಕಾದಿತ್ತು. ಯಾಕಂದ್ರೆ ಅವು ಅಸಲಿ ನೋಟುಗಳೇ ಅಲ್ಲ, ಬದಲಾಗಿ ಆಟಿಕೆ ನೋಟುಗಳು. ನೋಟುಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಹೆಸರು ಮುದ್ರಣವಾಗಿರುವುದು ಪತ್ತೆಯಾಗಿದೆ. ಸಾಮಾನ್ಯವಾಗಿ ಮಕ್ಕಳು ಶಾಲಾ ಪ್ರಾಜೆಕ್ಟ್ಗಳು ಹಾಗೂ ಆಟದ ಸಂದರ್ಭದಲ್ಲಿ ಬಳಸುವಂತಹ ನೋಟುಗಳಿವು ಎನ್ನಲಾಗಿದೆ. ಹಾಗಾದ್ರೆ ಇಷ್ಟೊಂದು ಪ್ರಮಾಣದ ಆಟಿಕೆ ನೋಟುಗಳು ನದಿಗೆ ಬಂದಿದ್ ಹೇಗೆ? ಯಾರಾದರೂ ಉದ್ದೇಶ ಪೂರ್ವಕವಾಗಿ ನದಿಗೆ ಎಸೆದರಾ ಎಂಬ ಬಗ್ಗೆ ಸ್ಥಳೀಯರಲ್ಲಿ ಚರ್ಚೆ ಶುರುವಾಗಿದೆ. ಅಸಲಿ ನೋಟು ಎಂದು ಭಾವಿಸಿ ಕೆಲಕಾಲ ಆತಂಕ ಹಾಗೂ ಕುತೂಹಲ ಮೂಡಿಸಿದ್ದ ಘಟನೆ ಕೊನೆಗೆ ಆಟಿಕೆ ನೋಟುಗಳು ಎಂಬುದು ಗೊತ್ತಾಗುವುದರೊಂದಿಗೆ ಅಂತ್ಯವಾಗಿದೆ. ಇದು ನೋಡಿ, ವೃಷಭಾವತಿ ಕೆರೆ ಯಾರೋ ದುಡ್ಡು ಎಸ್ತಿದ್ದಾರೆ, ಫುಲ್ಲು ಕಂತೆ ಕಂತೆ. ಬರಲ್ಲ ಬಿಡೋರು. 100% ದುಡ್ಡು 25x ಐತೆ. 100x ಚೆಕ್ ಮಾಡಬೇಕು.